ಒಳ್ಳೆಯದು ಹೊಸಬ್ರಿಗೆ ನೀವು ಅವಕಾಶ ಕೊಡ್ತಾ ಇರೋದು. ಬಟ್ ಸಿನ್ಸ್ ನೀವು ಹೊಸಬ್ರು ಅಂತ ನೀವೇ ಹೇಳಿಬಿಟ್ಟು ಯು ಆರ್ ಲೀಡಿಂಗ್ ದ ಟೀಮ್. ಇವಾಗ ಏನಂದರೆ ಆ ಟೇಪ್ ರೆಕಾರ್ಡ್ ಇತ್ತಲ್ಲ, ನಿಮ್ಮ ಇದು ಟೀಸರ್ ನೋಡಿದಾಗ ಆ ಟೇಪ್ ರೆಕಾರ್ಡರು ನಿಮ್ಮ ಪಕ್ಕದಲ್ಲಿ ಇರಬೇಕು ದಿನ. ಯು ಹ್ಯಾವ್ ಟು ರೆಕಾರ್ಡ್ ಸಮಥಿಂಗ್ ಲೈಕ್ ಐ ಹ್ಯಾವ್ ಟು ಫಿನಿಶ್ ದಿಸ್ ಮೂವಿ ಇನ್ ಸರ್ಟನ್ ಟೈಮ್ ಅಂತ. ಪ್ರಾಬಬಲಿ ಡೋಂಟ್ ಗೋ ಬ್ಯಾಕ್ ಟು ವಾಟ್ ಇಸ್ ಡನ್, ಲೈಕ್ ಅಂದರೆ sorry about what happened in the family. Let the family, God give you the strength. ನಿಮ್ಮ ಮದರ್ ಪಾಸಿಂಗ್ ಅವೇ, ದಟ್ ಇಸ್ ಅಂದರೆ ಪ್ರೊಫೆಷನಲಿ ನಾ ಕೇಳ್ತಾ ಇರೋದು. ನೀವು ಕ್ರಿಯೇಟಿವ್ಗೆ ಸ್ಪೇಸ್ ಕೊಡ್ತೀರ. ನೀವು ಹೇಳಿದಾಗ 3 ವರ್ಷ ತಗೊಂಡ್ರಿ ಒಂದು ಟೀಸರ್ಗೆ ತೆಗಿಯೋಕ್ಕೆ ಅಂತ ಅಂದರೆ ಟೈಮ್ಗೆ ವ್ಯಾಲ್ಯೂ ಇಲ್ವಾ ಇವತ್ತು? ಅರ್ಥ ಆಗಲ್ಲ ನಿಮಗೆಲ್ಲ. No, we are just asking from, you are saying also in India, ಕರ್ನಾಟಕಕ್ಕೆ ಮೆಚ್ಚಿಸ್ಬೇಕು, ಕನ್ನಡ ಜನಕ್ಕೆ ಮೆಚ್ಚಿಸ್ಬೇಕು, ಇದು ಇಂಡಿಯಾಗೆ ಮೆಚ್ಚಿಸ್ಬೇಕು ಅಂತ ನಿಮ್ಗೆ ವಾಟ್ ಇಸ್ ಯುವರ್ ಐಡಿಯಾ ಬಿಹೈಂಡ್ ದಿಸ್? ಇಲ್ಲ, ನಾನು ಸಿನಿಮಾನ ಇಷ್ಟಪಡೋ ಆ ಪ್ರೇಕ್ಷಕರಿಗೆ ಮೆಚ್ಚಿಸ್ಬೇಕು. ಆ ಬಹುಶಃ ಅವ್ರು ಎಲ್ಲರೂ ಇರ್ಬೋದು. ನಮ್ಮ ಕನ್ನಡಿಗರೇ ಮುಂಬೈಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಡೆಲ್ಲಿಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಅಬ್ರಾಡಲ್ಲಿ ಇರ್ಬೋದು, ಎಲ್ಲರೂ ಇರ್ಬೋದು. ಎಸ್ಪೆಷಲಿ ಸಿನಿಮಾ ಯಾರು ಬಹಳ ಇಷ್ಟಪಟ್ಟು ಗೌರವಿಸಿ ಪ್ರೀತಿಸ್ತಾರೋ ಅಂಥವ್ರಿಗೆ ಈ ಸಿನಿಮಾನ ತೋರಿಸ್ಲೇಬೇಕು, ನಾವು ಅದನ್ನ ಕೊಡುಗೆ ಕೊಡ್ಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಮ್ಮ. ಆಮೇಲೆ ನಿಮ್ಮ ಪ್ರಶ್ನೆ, ದಿನ ಟೇಪ್ ರೆಕಾರ್ಡರ್ ಹಾಕೊಂಡು ನಾನು ದಿನ ಸಿನಿಮಾ ಬೇಗ ಮುಗಿಸ್ತೀನಿ ಅನ್ನೋ ಪ್ರಶ್ನೆಗೆ ಅದ್ಭುತವಾಗಿ ನಾನು ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಬೆಳಗ್ಗೆ ತಕ್ಷಣ ಬೇಗ ಸಿನಿಮಾ ಮಾಡ್ಬೇಕು, ನಾನು ಬೇಗ ಶೂಟಿಂಗ್ ಹೋಗ್ಬೇಕು. ಶಾರದಾ ಅವರೇ, ಐ ಲವ್ ಫಾರ್ ರೀಸನ್, ತುಂಬಾ ಒಳ್ಳೆಯವರು ನೀವು. ಸ್ವಲ್ಪ ಮೈಕ್ ಏನಾಗಿದೆ ಗೊತ್ತಾಗ್ತದೆ, ಕೇಳಿಸ್ತಾ ಇದೆಯಾ? ಹೀಗೆ ಮಾತಾಡ್ಕೊಳ್ಳ. ಹಲೋ 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 ಹಾಂ ತಗೋಜಿ, ಇದನ್ನ ರೆಡಿ ಮಾಡ್ಬೇಕು. ಅಲ್ಲ, ನಿದ್ದೆಯಿಂದ ಎಬ್ಬಿಸ್ತಾರಲ್ಲ ನಿಮ್ನ, ಎಲ್ಲ ಹೊಡಿ ಬಡಿ ಎಲ್ಲ ಆಗುತ್ತಲ್ಲ, ಅದೇ ತರ ನಾವು ನಿಮ್ಮನ್ನ ಆ ಟೇಪ್ ರೆಕಾರ್ಡ್ ಇಟ್ಕೊಂಡ್ರೆ ಮೋಸ್ಟ್ಲಿ ಎದ್ದಾಳ್ಬೋದು ನೀವು ಅಂತ ಅಷ್ಟೇ. ಆಯ್ತು ಮೇಡಮ್, ನಾನು ಏನು ಹೇಳ್ದೆ? ನೀವು ಹೇಳಿದ್ದಕ್ಕೆ ನಾನು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ನೀವು ಹೇಳಿದ್ದಕ್ಕೆ ಮೇಡಮ್, ನಾನು ಆ್ಯಕ್ಚುಲಿ ತುಂಬ ಗಂಭೀರತೆಯಿಂದ ಬಹಳ ಸೀರಿಯಸ್ ಆಗಿ ಈ ಸಿನಿಮಾನ ಮುಗಿಸ್ಲೇಬೇಕು ಬೇಗ ಅಂತ. ಹಲೋ ಹಲೋ, ಯಾಕ್ರೋ ಅವಮಾನ ಮಾಡ್ತಾ ಇದ್ದೀರಾ? ಎಲ್ಲ ಕೊಟ್ಟು ಯಾಕ್ರೋ ಟ್ರೈನ್ ಹಿಂಗ್ ಮಾಡ್ತೀರಾ ಪೋಲಿಗಳ? ಅದು ಟೇಪ್ ರೆಕಾರ್ಡ್ ಹಳೇದು ಸಿನಿಮಾಲ್ ಮಾತ್ರ, ಇದೆಲ್ಲ ಹೊಸದು. ಶಾರದಾ ಸಿಸ್ಟರ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಕನ್ಸರ್ನ್ ಅಮ್ಮ. ವಿ ಅಪಾಲಜೈಸ್. ಸಾರಿ ಕೇಳಿದ್ರ ಪ್ರಶ್ನೆ ಅವ್ರಿಗೆ, ನಮ್ಮ ಶಾರದಾ ಅವ್ರಿಗೆ ನೀವು. ಐ ಟೆಲ್ ಯು ದ ರೀಸನ್ ಶಾರದಾ ಅವರೇ, ಜೋಕ್ಸ್ ಅಪಾರ್ಟ್. ಆ್ಯಕ್ಚುಲಿ ಶುರು ಮಾಡ್ಕೊಂಡ್ವಿ, ನದಿಲಿ ಈಜೋಣ ಅಂತ ಹೋದ್ವಿ, ಸಮುದ್ರ ಅಂತ ಗೊತ್ತಾಯ್ತು. ಸ್ವಲ್ಪ ಕಷ್ಟ, ಅದಕ್ಕೆ ಬೇಕಾದಂಥ ತಯಾರಿಗಳು, ಅದಕ್ಕೆ ಬೇಕಾದಂಥ ಶ್ರಮ, ಅದಕ್ಕೆ ಬೇಕಾದಂಥ ಎಲ್ಲ ಹಲವಾರು ವಿಚಾರಗಳಲ್ಲಿ ನಾವು ನಮ್ಮನ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗಿತ್ತು. ಅದನ್ನು ಮಾಡಿದ್ದೀನಿ. ನಾನು ಯಾವ ಪ್ರೊಡ್ಯೂಸರ್ಗೂ ಲೇಟಾಗಿ ಸಿನಿಮಾ ಮಾಡಿ ಅಂತ ನಾನು ಹೇಳಲ್ಲ. ನಾವು ರೆಡಿ ಆಗ್ತೀವಿ, ಬೇಗ ಸಿನಿಮಾ ಮಾಡಬೇಕು. ಬಟ್ ನಿರ್ದೇಶಕರು ಅನ್ನೋ ಒಂದು ತಲೆ ಇರುತ್ತೆ, ಅವ್ರಿಗೆ ಆದಂಥ ಒಂದು ಆಲೋಚನೆಗಳಿರುತ್ತೆ. ಸಮ್ಟೈಮ್ಸ್ ತಡವಾಗ್ಬಿಡುತ್ತೆ, ಬಟ್ ಅದು ಯಾವುದೂ ಒಳ್ಳೇದಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅದು ಯಾವುದೂ ಒಳ್ಳೇದಲ್ಲ. ಬೇಗ ಕೆಲಸ ಮಾಡ್ಕೋಬೇಕು, ಬೇಗ ಕತೆ ರೆಡಿ ಮಾಡ್ಕೋಬೇಕು, ಬೇಗ ಶೂಟಿಂಗ್ ಮಾಡಬೇಕು. ಇಟ್ ಇಸ್ ನಾಟ್ ರೈಟ್. ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ಒಬ್ಬ ಡೈರೆಕ್ಷನ್ ಕ್ರಿಯೇಟಿವ್ ಇಂದ ಆಗಲಿ, ಎನಿ ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ವಿ ಹ್ಯಾವ್ ಟು ಡೂ ದ ಮೂವೀಸ್ ಫಾಸ್ಟ್. ಬೇಗ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ಈ ಸಿನಿಮಾನ ಮುಗಿಸ್ಕೊಡ್ತೀನಿ. ಇಲ್ಲಮ್ಮ, ಇಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಸಿನಿಮಾ ಅನ್ನೋದು ಒಂದೇ ಲ್ಯಾಂಗ್ವೇಜ್. ವರ್ಲ್ಡ್ ಅಲ್ಲಿ ಸಿನಿಮಾ ಅಂದ್ರೆ ನಿಮಗೆ ಗೊತ್ತಿರೋದು ಸಿನಿಮಾ, ನನಗೆ ಗೊತ್ತಿರೋದು ಸಿನಿಮಾ. ನಾನೆಲ್ಲೋ ಬಾರ್ಡರ್ ದಾಟಬೇಕು ಅಂತ ಅವ್ರಿಗೋಸ್ಕರ ಸಿನಿಮಾ ಮಾಡಿ ಮೆಚ್ಚಿಸ್ಕೋಬೇಕು ಅಂತ ನಾನು ಸಿನಿಮಾ ಮಾಡಲ್ಲ ಕಣಮ್ಮ. ಫಸ್ಟ್ ನನ್ನ ತಾಯ್ನಾಡು, ನನ್ನ ಭಾಷೆ, ನನ್ನ ನೆಲ, ನಾನು ಬೆಳೆದ ಜಾಗ, ಇದು ನನ್ನ ಮೊದಲ ಆದ್ಯತೆ. ಇಲ್ಲಿ ನಾನು ಇದೇ ನಮ್ಮ ಸ್ಟೇಟಲ್ಲಿ, ನಮ್ಮ ರಾಜ್ಯದಲ್ಲೇ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೀನಿ.
ಕೇವಲ ಒಳ್ಳೆ ಸಿನಿಮಾ ಮಾಡ್ಕೊಳ್ಳೋದಷ್ಟೇ ನಮ್ಮ ಆಲೋಚನೆ. ಇನ್ನು ಕೊಡುಗೆ ಅನ್ನೋದು ತದನಂತರ ಎಲ್ಲ ರೆಡಿ ಆದ್ಮೇಲೆ. ಇದು ಇಷ್ಟವಾಗಿರೋರು ಯಾರ್ಯಾರು ಇದನ್ನ ನೋಡಿರ್ತಾರೋ ಅವ್ರೆಲ್ಲ ಬೇಕಾದ್ರೆ ಇದಕ್ಕೆ ಇಂಟ್ರಾಕ್ಟ್ ಮಾಡ್ತಾರೆ. ನಾವು ಯಾರಿಂದನೂ ಹೋಗಲ್ಲ ಕಣಮ್ಮ, ಫಸ್ಟ್ ನಮ್ಮ ಕೆಲಸ ಮಾಡ್ತಾ ಇದೀವಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸಿನಿಮಾನ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ನಾನು ದೊಡ್ಡ ಸಿನಿಮಾ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಮಾಡ್ತಿರೋ ಕತೆ, ಮಾಡ್ತಿರೋ ಕಾನ್ಸೆಪ್ಟು, ಹೇಳ್ತಿರೋ ರೀತಿ ನಮ್ಮ ಜನಗಳಿಗೆ ನೀವು ಯಾವಾಗಲೂ ಕೇಳ್ತೀರಾ ಹೊಸದಾಗಿ ಏನಾರು ಕೊಡಿ, ಜನಕ್ಕೆ ಇಷ್ಟ ಆಗೋ ಥರ ಕೊಡಿ. ಸಮ್ಟೈಮ್ಸ್ ಕಷ್ಟವಾಗುತ್ತೆ. ಸಮುದ್ರ ಅಂದಾಗ ಅಷ್ಟು ಸುಲಭ ಅಲ್ವಾ? ತೆಪ್ಪದಲ್ಲಿ ನದಿನ ದಾಟ್ಕೊಂಡು ಹೋಗೋಕೆ ಅಷ್ಟು ಸುಲಭನಾ? ನದಿಲಿ ದಾಟ್ಬಿಡ್ತೀರ ತೆಪ್ಪದಲ್ಲಿ? ಆಗಲ್ಲ. ಇನ್ನು ಸಮುದ್ರದಲ್ಲಿ ಈಜೋದೆಲ್ಲ ಬಂತು, ಹಡಗು ರೆಡಿ ಮಾಡ್ಕೊಳ್ಳೇಬೇಕು, ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ಳೇಬೇಕು. ನಾನು ಪ್ಯಾಸೆಂಜರ್ಸ್ನ, ಕೆಲಸ ಮಾಡೋರನ್ನ ಪ್ರತಿಯೊಬ್ಬರನ್ನು ಸರಿಯಾಗಿ ದಡಕ್ಕೆ ಸೇರಿಸ್ಲೇಬೇಕು. ನಮಗೂ ಜವಾಬ್ದಾರಿ ಇದೆ ಕಣಮ್ಮ. ಇವಾಗ ಆಲ್ರೆಡಿ ಬಹಳಷ್ಟು ಸಿನಿಮಾಗಳು ಬರ್ತಿದೆ. ಅರ್ಜೆನ್ಸಿಲಿ ಸಿನಿಮಾ ಮಾಡೋದು ಬೇರೆ, ಬುದ್ಧಿವಂತಿಕೆಯಿಂದ ಸಿನಿಮಾ ಮಾಡೋದು ಬೇರೆ. ಟೈಮ್ ಸ್ಲಾಟ್ ಇದೆ ಕಣಮ್ಮ. ಈಗಂತೂ ಪಕ್ಕಾ ಟೈಮ್ ಸ್ಲಾಟ್ ಇದೆ. ಮೇ ಬಿ ಇಟ್ಸ್ ಟೂ ಅರ್ಲಿ ಟು ಕಮಿಟ್ ನನಗೂ ನಿಮ್ಗೆ. ಇವಾಗ ಈ ವರ್ಷ ಅಂತೂ ಶೂಟಿಂಗ್ ಮುಗಿಸ್ಕೊತಿದೀವಿ ಅಂತ ವಿ ಹ್ಯಾವ್ ಆಲ್ ಡಿಸೈಡೆಡ್ ಆಕ್ಚುಲಿ, ಬಿಕಾಸ್ ಅದು ತುಂಬಾ ಕ್ರೇಜಿ ಆಗಿದೆ ಕಾನ್ಸೆಪ್ಟ್. ಈಗ ನಾವೇನಾದ್ರು ಬೇರೆ ಸಿನಿಮಾ ನಾನು ಮಾಡಿದ್ದೀನಿ, 23 ವರ್ಷದಿಂದ ನಾನು ಈಗ ಇಂಡಸ್ಟ್ರಿಲಿ ಇದ್ದೀನಿ. ಹಲವಾರು ಸಿನಿಮಾಗಳನ್ನ ಮಾಡಿದ್ದೀನಿ, ಹಲವಾರು ವೇರಿಯಸ್ ವೆರೈಟೀಸ್ ಆಫ್ ಫೈಟ್ಸ್ ಆಗಿರಲಿ, ಸೀಕ್ವೆನ್ಸಸ್ ಆಗಲಿ ಮಾಡಿದ್ದೀನಿ. ಬಟ್ ಈ ಸಿನಿಮಾಲ್ ಮಾಡ್ತಿರೋ ಒಂದು ಸೀಕ್ವೆನ್ಸ್, ಇಟ್ ಇಸ್ ಮೈ ಲೈಫ್ ಚಾಲೆಂಜಿಂಗ್ ಸೀಕ್ವೆನ್ಸ್. ಅದು ನನ್ನ ಪ್ರಾಣನೇ ಒತ್ತ ಇಟ್ಟು ಇಲ್ಲ ಇದನ್ನೆಲ್ಲ ನಾವೇ ಮಾಡಬೇಕು, ಹೆಂಗೋ ಮಾಡ್ತೀವಿ ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ಹಾಗಂತ ಇಲ್ಲಿ ಯಾರು ಎದುರ್ಕೊಳ್ಬೇಕು ಅಥವಾ ಏನಪ್ಪ ಇದು ಅಂತ ಯೋಚನೆ ಮಾಡುವಂತ ವಿಷಯನೂ ಅಲ್ಲ. ಎಲ್ಲದಕ್ಕೂ ಸೇಫ್ಟಿ ಇದೆ, ಎಲ್ಲದಕ್ಕೂ ಅದಕ್ಕೆ ಆದಂತ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಫೈಟ್ ಮಾಸ್ಟರ್ಸ್ ಇದ್ದಾರೆ, ದೇ ವಿಲ್ ಟೇಕ್ ಕೇರ್ ಆಫ್ ಅದರ್ ಥಿಂಗ್ಸ್. ಬಟ್ ಒಂದು ಒಳ್ಳೆ ಪ್ರಯತ್ನಕ್ಕೋಸ್ಕರ ಇದು ಸ್ವಲ್ಪ ಟೈಮ್ ತಗೋತಿದೆ ಅಷ್ಟೇ. ಬಟ್ ನೀವು ಹೇಳಿದ್ದನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಅಮ್ಮ ಥ್ಯಾಂಕ್ ಯು, ಐ ವಿಲ್. ಥ್ಯಾಂಕ್ ಯು ಅಮ್ಮ. ಹೌದು. ಅದು ಇಂಟರ್ಫಿಯರೆನ್ಸ್ ಅಲ್ಲ, ಇನ್ವಾಲ್ವ್ಮೆಂಟ್ ಅಂತೀವಿ ಕಣಪ್ಪ. ಸೊ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಬಹುಶಃ ಅದು ಇಂಟರ್ಫಿಯರೆನ್ಸ್ ಅನ್ಸಲ್ಲ ನನಗೆ. ನಾನಿರೋ ಜಾಗದಲ್ಲಿ ನನಗೆ ಅಚ್ಚುಕಟ್ಟಾಗಿ ಕೆಲಸ ಆಗಬೇಕನ್ನೋ ವಿಷಯದ ಬಗ್ಗೆ ನಾನು ಬಹಳ ಕಾಳಜಿ ವಹಿಸ್ತೀನಿ. ಸೊ ಹಾಗಾಗಿ ಸ್ವಲ್ಪ ಕೇಳ್ತೀನಿ ಏನು ಹೇಗೆ ಎತ್ತ ಅಂತ, ಅದಕ್ಕೆ ತಕ್ಕಂತೆ ಉತ್ತರ ಬಂದರೆ ಮುಂದಕ್ಕೆ ಹೋಗ್ತೀನಿ. ಉತ್ತರಗಳಲ್ಲೇ ಸ್ಟಕ್ ಆದರೆ ನನ್ನ ಕೆಲಸನೂ ಅಲ್ಲೇ ಸ್ಟಕ್ ಆಗಿರುತ್ತೆ. ಸೊ ಹಾಗಾಗಿ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅಂಡ್ ದಟ್ ಇಸ್ ಹೌ ವಿ ಡು. ಏನಮ್ಮ? ನಿಮಗೇನು ಅನ್ನಿಸ್ತು ಅಮ್ಮ? ನಾವು ನೋಡಮ್ಮ, ನಾವು ಮಾಡಿರೋರು, ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಇಫ್ ಯು ಫೀಲ್ ನೈಸ್ ಐ ವಿಲ್ ಟೇಕ್ ಇಟ್. ಇಫ್ ಯು ಫೀಲ್, ಇಫ್ ನಿಮಗೇನಾದ್ರು ಕ್ವೆಶನ್ಸ್ ಇದ್ರೆ, ಇಲ್ಲ ನನಗೆ ಹಿಂಗೆ ಅನ್ನಿಸ್ತು ಅಂದ್ರೆ ಅದ್ರ ಪ್ರಕಾರ ಉತ್ತರ ಕೊಡ್ತೀನಿ. ನಿಮಗೇನು ಅನ್ನಿಸ್ತು ಅಂತ ನನ್ನ ಒಂದು ಜಸ್ಟ್ ರಿಕ್ವೆಸ್ಟ್ ಅಷ್ಟೇ ಕೇಳ್ತಾ ಇರೋದು. ಓಕೆ, ನಾನು ಆಗಲೇ ಹೇಳಿದೆ ಸಿನಿಮಾಲಿ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಅಂತ. ಎಲ್ಲ ಸಿನಿಮಾರಲ್ಲೂ ಠಾಮ್ ಢೂಮ್ ಢ್ಯಾಂಗ್ ಢೂಮ್ ಠಾಸ್ ಪೋಸ್ ಕೊಠಾರ್ ಅನ್ನೋದು ಸಿಕ್ಕಾಪಟ್ಟೆ ಸೌಂಡ್ಸ್ ಎಲ್ಲ ಕೇಳಿದ್ದೀವಿ. ಆದರೆ ಈ ಪಿಕ್ಚರಲ್ಲಿ ವಿ ಹ್ಯಾವ್ ಅಟೆಂಪ್ಟೆಡ್ ಸಮಥಿಂಗ್ ನ್ಯೂ. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ನ ಲಾಸ್ಟ್ ಬಹುಶಃ 2.5-3 ಇಯರ್ಸಿಂದನೇ ನನಗೆ ಡಿಸ್ಕಸ್ ಮಾಡ್ತಾ ಇದ್ರು ನಮ್ಮ ಡೈರೆಕ್ಟರು. ನಾನು ತುಂಬ ಕೇಳ್ತಾ ಇದ್ದೆ ಏನು ಹೇಗೆ ಎತ್ತ ಅಂತ. ನನಗೆ ಕನ್ವಿನ್ಸ್ ಆದಮೇಲೆ ಇದನ್ನು ಫ್ಲೋರ್ಸ್ಗೆ ಹೋಗಿ ಶೂಟಿಂಗ್ ಮಾಡೋಕ್ಕಾಗಿತ್ತು ನಮಗೂ. ಸೊ ಐ ಥಿಂಕ್ ಇಟ್ಸ್ ಅ ನ್ಯೂ ವೇ ಆಫ್ accepting the script ಕಣಮ್ಮ. ನಾವು ಕಾನ್ಸೆಪ್ಟ್ ಪ್ರಕಾರ ತೆಗೆದಿದ್ವಿ. ಇಟ್ಸ್ ಅ ಕಾಂಟೆಂಟ್ ಡ್ರಿವನ್ ಫಿಲ್ಮ್ ಬೇಸಿಕಲಿ. ಇದನ್ನ ನಾವು ಟಿಪಿಕಲ್ ಕಮರ್ಷಿಯಲ್ ಮೂವಿ ಆರ್ ಸೆಮಿ ಕಮರ್ಷಿಯಲ್ ಮೂವಿ ಹಾಗೆ ಹೇಗೆ ಅಂತ ಪ್ರೆಸೆಂಟ್ ಮಾಡ್ತಿಲ್ಲ. ಬಹಳ ವಿಷಯ ಇದೆ ಕಣಮ್ಮ, ಇದ್ರಲ್ಲಿ ಬಹಳ ಇಂಪಾರ್ಟೆನ್ಸ್ ಇದೆ. ಒಬ್ಬ ವ್ಯಕ್ತಿ, ಅವನ ಹಿನ್ನೆಲೆ ಆಗಿರ್ಬೋದು, ಅವನ ಘಟನೆಗಳಾಗಿರ್ಬೋದು, ಅವನು ಅನುಭವಿಸೋಂಥ ರೀತಿ ಆಗಿರ್ಬೋದು, ನ್ಯಾಯಕ್ಕೆ ನ್ಯಾಯನೇ ಇಷ್ಟ. ಆ ನ್ಯಾಯ ಹೇಗೆ ಸಿಗುತ್ತೆ ಈ ಪಿಕ್ಚರ್ಲಿ, ಏನೇನಾಗುತ್ತೆ ಅನ್ನೋ ವಿಚಾರಗಳು ಬಹಳ ಓಡಾಡ್ತಾ ಇದೆ. ಜೊತೆಗೆ ಇವನ್ ಯಾರು, ಇವನ್ ಕತೆ ಏನು, ಇವನ್ ಯಾಕಂಗೆ ಮಲಗಿದಾನೆ, ಯಾಕಂಗೆ ಮಲ್ಕೊಂಡು ಎದ್ದ ತಕ್ಷಣ ಅಲ್ಲೆಲ್ಲ ಗುದ್ದಾಡ್ತಾ ಇದ್ದಾನೆ, ಮತ್ತೆ ಯಾಕೆ ಫ್ಯಾನ್ ಕೆಳಗಡೆ ಹೋಗ್ಬಿಟ್ಟು ಸೂನ್ ಅಂತ ತೋರಿಸಿದ್ವಿ. ಇದೆಲ್ಲ ಆಲ್ರೆಡಿ ನನ್ನ ಫ್ರೆಂಡ್ ಸ್ಟ್ರಾಂಗೆಸ್ಟ್ ಕ್ರಿಟಿಕ್ಕು, ಅವರು ಕೇಳಿದ್ರು ಈ ಪ್ರಶ್ನೆನೆಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ನನಗೆ ಏನು ಹೇಳೋಕ್ಕಾಗಲ್ಲ ಕಣಮ್ಮ. ಈಗ ಪಿಕ್ಚರ್ ರೆಡಿ ಮಾಡಿಕೊಂಡು ನಿಮಗೆಲ್ಲ ಒಪ್ಪಿಸ್ತೀನಿ.